ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಕೋಲಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ, 2 ಸ್ಪೂನು ಕೊಬ್ಬರಿ ತುರಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1 ಸ್ಪೂನು ಗಸಗಸೆ, ಕರಿಯಲು ಎಣ್ಣೆ, 4 ರಿಂದ 5 ಚಮಚ ತುಪ್ಪ. ಒಂದು ಪಾತ್ರೆಗೆ ಗೋಧಿ ಹಿಟ್ಟು, ಅರ್ಧ ಚಮಚ ತುಪ್ಪ, ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಬೇಕು. ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ 2 ಸ್ಪೂನು ತುಪ್ಪವನ್ನು ಹಾಕಿ ಗೋಡಂಬಿಯನ್ನು ಹುರಿದುಕೊಳ್ಳಬೇಕು. ಅದನ್ನು ತೆಗೆದಿಟ್ಟುಕೊಂಡು ಅದೇ ಪಾತ್ರೆಯಲ್ಲಿ ದ್ರಾಕ್ಷಿಯನ್ನು ಹುರಿಯಬೇಕು. ಅದನ್ನು ತೆಗೆದಿಟ್ಟುಕೊಳ್ಳಬೇಕು. ನಂತರ ಕಲಿಸಿದ ಹಿಟ್ಟನ್ನು ಚಪಾತಿ ತರಹ ತೆಳ್ಳಗೆ ಲಟ್ಟಿಸಿಕೊಳ್ಳಬೇಕು. ಅದನ್ನು ಶಂಕರಪಳ್ಳಿ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಬೇಕು. ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಬೇಕು. ನಂತರ ಬಿಸಿಯಾದ ಎಣ್ಣೆಯಲ್ಲಿ ಕಟ್ ಮಾಡಿರುವುದನ್ನು ಹಾಕಿ ಚೆನ್ನಾಗಿ ಕರಿಯಬೇಕು. ನಂತರ ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಬೇಕು. ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ 2 ಕಪ್ಪು ನೀರು ಮತ್ತು 1 ಕಪ್ಪು ಬೆಲ್ಲವನ್ನು ಹಾಕಿ ಬೆಲ್ಲ ಕರಗುವವರೆಗೆ ಕುದಿಸಬೇಕು. ಬೆಲ್ಲ ಕರಗಿದ ಮೇಲೆ ಕರೆದುಕೊಂಡ ಶಂಕರಪಳ್ಳಿ ಹಾಕಿ ಕಲಿಸಬೇಕು. ನಂತರ ಅದಕ್ಕೆ ಕೊಬ್ಬರಿ, ಗಸಗಸೆ, ದ್ರಾಕ್ಷಿ, ಗೋಡಂಬಿ, 3 ಚಮಚ ತುಪ್ಪವನ್ನು ಹಾಕಿ ಅದನ್ನು 4 ರಿಂದ 5 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ನಂತರ ಅದನ್ನು ಆರಲು ಬಿಡಬೇಕು. ಅದು ಆರಿದ ಮೇಲೆ ಗಟ್ಟಿಯಾದ ಬಳಿಕ ಅದನ್ನು ಒಂದು ಬೌಲಿಗೆ ಹಾಕಿಕೊಳ್ಳಬೇಕು. ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.